ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 24 ಗಂಟೆ ಒಳಗಡೆ ಆಗಿ ಒಂದು ಹುಡುಗಿನ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಲೈಟ್ ಆಗಿ ಒಂಥರ ಭಯ 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 ಆಗ್ತಾ ಇದೆ. ಆದ್ರೆ ಇಲ್ಲಿರೋ ಮೈನ್ ಪ್ರಾಬ್ಲಮ್ ಏನಂದ್ರೆ, ನಾನು ಇವತ್ತು ಬರೀ 3,000 ರೂಪಾಯಿ ಮಾತ್ರ ಖರ್ಚು ಮಾಡ್ಬೇಕು. ಈ ತರ ಅವ್ರ ನೇಮ್ನ ಕೆಳಗಡೆ ಹಾಕ್ಸೋಣ ಅಂತ ಪ್ಲಾನ್ ಐತೆ. ಹಾಗೆ ಈ ಕಮ್ಮಿ ಬಜೆಟ್ ಅಲ್ಲಿ ನಾನ್ ತಗೊಂಡಿರೋ ದೊಡ್ಡ ರಿಸ್ಕ್ ಏನಂದ್ರೆ, ಈ ಮನೆನ ಫುಲ್ ಡಿಫ್ರೆಂಟ್ ಆಗಿ ಡೆಕೋರೇಟ್ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಕಟ್ಟಿ ಕಣ್ಮಚ್ಕೊಳ್ಳಿ. ಅವ್ರನ್ನ ಮನೆಗೇನೋ ಕರ್ಕೊಂಡ್ ಬಂದೆ, ಆದ್ರೆ ಕೊನೆಗೆ ನಾನು ಅನ್ಕೊಳ್ದೆ ಇರೋದೇ ಆಗೋಯ್ತು. ಅಡಿಗೆ ಮನೆಯಲ್ಲಿ ಸಕ್ಕರೆ ಡಬ್ಬ ಇರ್ತಿ. ಕೊನೆಗೆ ಅಂತದ್ದೇನಾಯ್ತು, ಅವ್ರು ಇಂಪ್ರೆಸ್ ಆದ್ರೂ ಇಲ್ವಾ ಅಂತೇಳಿ ವಿಡಿಯೋನ ಪೂರ್ತಿ ನೋಡಿ ಆಯ್ತಾ. ನನ್ನ ಪ್ಲಾನ್ ಏನಿರೋದು ಅಂದರೆ, ಇದು ಡೋರ್ ಓಪನ್ ಮಾಡಿದ ತಕ್ಷಣ ಇದು ಬೀಳಬೇಕು. ಹಾಗೆ ಒಂದಿಷ್ಟು ಚೀಟಿನೆಲ್ಲ ಬರ್ದಿನ ಅದನ್ನೇನು ಮಾಡ್ತೀನಿ ಅಂದರೆ, ಇಲ್ಲಿ ಚಾಕ್ಲೇಟ್ ಇದೆಯಲ್ಲ, ಚಾಕ್ಲೇಟ್ನ ಎಲ್ಲ ಚಾಕ್ಲೇಟ್ಗೆಲ್ಲ ಅಣಿಸಿ ಒಂದು ಪಿಲ್ಲೋ ಕೆಳಗೆ, ಒಂದು ಬೆಡ್ಶೀಟ್ ಕೆಳಗೆ, ಅಲ್ಲಿ ಇಲ್ಲೆಲ್ಲ ರೀಲ್ಸಲ್ಲಿ ನೋಡಿರ್ತೀರಲ್ಲ ಆ ಟೈಪ್ ಮಾಡ್ತೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಚಾಕ್ಲೇಟಿಗೆಲ್ಲ ಇದನ್ನ ಅಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಕೈಯೇ ಶೇಕ್ ಆಗ್ತಿದೆ, ಯಾಕೋ ಗೊತ್ತಿಲ್ಲ. ನಿಜವಾಗ್ಲೂ ರೆಡಿ ಮಾಡ್ಬೇಕಾದ್ರೆ ಕೈ ಶೇಕ್ ಆಗ್ತದೆ. ಎಲ್ಲ ಚಾಕ್ಲೇಟ್ಸ್ಗಳಿಗೆ ನಾನು ಬರ್ದಿರೋಂಥ ಲೆಟರ್ಸ್ನೆಲ್ಲ ಕರೆಕ್ಟಾಗಿ ಅಣಿಸಿದ್ದೀನಿ ಚೀಟಿನ. ಸೊ ಹಾಗೆ ಅಲ್ಲೊಂದು ಅಣಿಸಿದ್ದೀನಿ, ಎಲ್ಲ ಪ್ಲಾನ್ ಮಾಡಿ ಪರ್ಫೆಕ್ಟಾಗಿ. ಬಟ್ ಯಾಕೋ ತುಂಬ ಖುಷಿ ಆಗ್ತೈತೆ. ಸೊ ಹರ್ಟ್ ಆಗುತ್ತಾ ಅಂತ ಒಂಥರ ಅನ್ನಿಸ್ತಾ ಇದೆ. ಸೊ ಗೊತ್ತಿಲ್ಲ, ಯಾಕೆಂದರೆ ತುಂಬ ಖುಷಿಯಾಗಿರೋ ಟೈಮಲ್ಲಿ ಹರ್ಟ್ ಆಗೋದು ಜಾಸ್ತಿ. ಸೊ ನೋಡೋಣ, ಈಗ ಒಂದಿಷ್ಟು ಬೊಕ್ಕೆ ತರಬೇಕು, ರೂಮ್ನೆಲ್ಲ ರೆಡಿ ಮಾಡಬೇಕು. ಫ್ರೆಂಡ್ಸ್, ಈ ರೂಮ್ ಇದೆಯಲ್ಲ ಸ್ವಲ್ಪ ಅಲ್ಲಿ ಲಗೇಜ್ ಬೇರೆ ಬೇರೆ ಇದೆ, ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ. ಇದೆಯಲ್ಲ, ಇದನ್ನು ಪೂರ್ತಿ ಫಸ್ಟ್ ಕ್ಲೀನ್ ಮಾಡಬೇಕು. ಆಮೇಲೆ ಏನೇನು ಬೇಕು ಎಲ್ಲ ಅರೇಂಜ್ ಮಾಡೋಕ್ಕಾಗುತ್ತೆ. ಎಲ್ಲ ಡೆಕೋರೇಟ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ಲೈಟಿಂಗ್ಸ್ ಹಾಕೋಣ ಅಂತ ಪ್ಲಾನ್. ಅಂದರೆ ಬರೋದು ಸುಮಾರು ಒಂದು 6 ಗಂಟೆ ಆಗುತ್ತಾ. ಸೊ ಲೈಟಿಂಗ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ ಅಂದರೆ ಯಾವ ಥರ ಗೊತ್ತಾ, ಈ ಥರ ಲೈಟಿಂಗ್ಸ್ನ ಅಲ್ಲಿ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಏನು ಗೊತ್ತಾ, ಮತ್ತೊಂದು ಪ್ಲಾನ್ ಮಾಡಿದೆ. ಕಾಣ್ತಾ ಇದೆಯಲ್ಲ ಆ ರೂಮಿಗೆ ವೆಲ್ಕಮ್ ಹೋಮ್ ಅಂತ ಎಲ್ಲ ಕಡೆ ಎಣ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನೀಗ. ಹಾಗೆ ನಿಮ್ಗೆಲ್ಲರಿಗೂ ಲಾಸ್ಟಿಗೆ ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್ ಆಗಿರೋ ಒಂದು ಟ್ವಿಸ್ಟ್ ಕೊಡ್ತೀನಿ. ಇಷ್ಟಿನ ಎಲ್ಲ ಕಡೆ ಎಣ್ಸ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಥರ ಎಲ್ಲ ಕಡೆ ವೆಲ್ಕಮ್ ಅಂತ ಅಣಿಸಿದ್ದೀನಿ. ಸೇಮ್ ನಂದು ಲೆಫ್ಟ್ ಪಾರ್ಟ್ ಇದೆಯಲ್ಲ, ಇಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸೊ ವೆಯ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇವನ್ನ ಇಡಬೇಕಾಗಿರೋ ಜಾಗದಲ್ಲಿ ಬೇಗ ಇಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ. ಈ ಪಿಲ್ಲೋ ಕೆಳಗೊಂದಿಡೋಣ. ಹಾಗೆ ಫ್ರೆಂಡ್ಸ್, ಈ ಬೆಡ್ಶೀಟ್ ಇದೆಯಲ್ಲ, ಈ ಬೆಡ್ಶೀಟಿನ ಕೆಳಗೊಂದಿಡೋಣ. ಇಲ್ಲೊಂದಿಡೋಣ, ಇದೊಂದು ಸ್ವಲ್ಪ ಕಾಣಂಗೇನೆ ಇರಲಿ ಫ್ರೆಂಡ್ಸ್. ಈ ಸಕ್ಕರೆ ಡಬ್ಬದ ಹಿಂದ್ಗಡೆ ಒಂದಿಡೋಣ, ಯಾಕಂದರೆ ಈ ಲೈನ್ ಒಂದು ಸ್ವಲ್ಪ ಸ್ವೀಟಾಗಿ ಬರ್ದಿನಿ. ಆರಿಯೋದ ಬದುಕಿನಲ್ಲಿ ಆಸರೆ ಆದವಳು ನೀನು, ಈ ಸಕ್ಕರೆ ಅಂತೆ ನಮ್ಮ ಬಾಂಧವ್ಯ ಸಿಹಿ ಆಗಿರಲಿ ಅಂತ ಬರ್ದಿನಲ್ಲ. ಸೊ ಹಂಗಾಗಿ ಸಿಹಿಯಿಂದನೇ ಇಡೋಣ. ಸೊ ಫ್ರೆಂಡ್ಸ್, ಇಡಬೇಕಾಗಿರೋ ಜಾಗ ನಮ್ಗೆ ಈಗ ಸರ್ಪ್ರೈಸ್ ಪ್ಲಾನಿಗೆ ಒಂದು ಡ್ರೆಸ್ ತರಬೇಕು ಅಂತಿದೆ. ಒಂದು ಡ್ರೆಸ್ನ ಬೈ ಮಾಡ್ಕೊತಾ ಇರ್ತೀನಿ. ಹಾಗೆ ಇದೊಂದು ಸ್ವಲ್ಪ ಡೆಕೋರೇಟ್ ಮಾಡಬೇಕು, ತುಂಬ ಕೆಲಸ ಇದೆ, ಬೇಗ ಮಾಡೋಣ ಫ್ರೆಂಡ್ಸ್. ಈ ಡೋರ್ ಇದೆಯಲ್ಲ, ಡೋರ್ ಕರೆಕ್ಟಾಗಿ ಓಪನ್ ಆಗ್ತಾ ಇದ್ದಂಗೆ ಏನಾದರೂ ಒಂದು ಬೀಳೋ ಥರ ಮಾಡಬೇಕು ಅಂತ ಪ್ಲಾನ್ ಇದೆ. ಬಟ್ ಏನು ಮೇಲಿಲ್ಲಲ್ಲ, ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಏನಾದರೂ ಮಾಡಿ ತಲೆ ಉಪಯೋಗಿಸಿ ಮಾಡಲೇಬೇಕದನ್ನ. ಫ್ರೆಂಡ್ಸ್, ಈಗ ಒಂದು ಡ್ರೆಸ್ ತಗೋಬೇಕು, ಯಾವ್ದಾದ್ರು ಒಂದು ಒಳ್ಳೆ ಚೆನ್ನಾಗಿರೋ ಡ್ರೆಸ್. ಫ್ರೆಂಡ್ಸ್, ಫೈನಲ್ ಆಗಿ ಆ ಡ್ರೆಸ್ನ ತಗೊಂಡು ಕಂಪ್ಲೀಟಾಗಿ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಆ ಡ್ರೆಸ್ಸು ಯಾವ ಥರ ಕಾಣುತ್ತೆ ಅಂತೇಳಿ ಕಮೆಂಟ್ ಮಾಡಿ ಆಯ್ತು. ಲಾಸ್ಟಿಗೆ ನನ್ನ ಸೆಲೆಕ್ಷನ್ ಹೆಂಗಿದೆ ಅಂತ ಲಾಸ್ಟಿಗೆ ಕಮೆಂಟ್ ಮಾಡೋದು ಮರಿಬೇಡಿ. ಅಂದರೆ ಇದನ್ನ ಓಪನ್ ಮಾಡಿ ತೋರಿಸ್ತೀನಲ್ಲ ಅವಾಗ. ಫ್ರೆಂಡ್ಸ್, ಟೈಮ್ ಆಗ್ತಾ ಇದ್ದಂಗೂ ಮನಸ್ಸಲ್ಲಿ ಒಂಥರ ಗೊಂದಲ, ಟೆನ್ಷನ್, ಹಾಗೆ ಒಂದೊಂದೇ ಪ್ಲಾನ್ ಕೂಡ ಫ್ಲಾಪ್ ಆಗಿ ಸ್ಟಾರ್ಟ್ ಆದವು. ಇದನ್ನೆಲ್ಲ ನೋಡ್ತಾ ಇದ್ದಂಗೆ ನಾನು ಚಾಲೆಂಜಲ್ಲಿ ಸೋತ್ಬಿಡ್ತೀನೋ ಅಂತೇಳಿ ಒಂಥರ ಅನ್ಸಕ್ ಸ್ಟಾರ್ಟ್ ಆಯ್ತು. ಚಾಲೆಂಜಲ್ಲಿ ಗೆಲ್ಲೇಬೇಕು ಅಂತೇಳಿ ಹಠ ಹಿಡಿದು ಏನೇನೋ ಮಾಡಕ್ ಹಿಡಿದೆ. ಫೈನಲ್ ಆಗಿ ಚಾಲೆಂಜಲ್ಲಿ ಏನಾಯ್ತು ಅಂತ ಗೊತ್ತಾಗಬೇಕು ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ಆಯ್ತಾ. ಸರ್ಪ್ರೈಸ್ ಕೊಡೋದಕ್ಕಾಗಿ ಒಂದು ಮಿರರ್ ಕೂಡ ತಂದಿದ್ದೀನಿ. ಆಯ್ತು ಫ್ರೆಂಡ್ಸ್, ಆಗೋಯ್ತು ಇಲ್ಲಿ 250 ರೂಪಾಯಿ ವೇಸ್ಟ್ ಇದು. ಅಯ್ಯ, ಕಿತ್ತಣ್ಸಕ್ಕೆ ಬರುತ್ತೆ ನೋಡ್ತೀನಿ ಬೇರೆ ಕಡೆ. ನೋಡಿ, ಪುಡಿ ಆಗುತ್ತೆ, ವೇಸ್ಟ್ ಫ್ರೆಂಡ್ಸ್ ಅದು. ಇದು ಅವ್ರಿಗೆ ಕೊಡಬೇಕಲ್ಲ, ಸೊ ಹಂಗಾಗಿ ಇಲ್ಲೇ ಬೊಕ್ಕೆ ಇಡ್ತೀನಿ. ಆ ಬೊಕ್ಕೆ ರೆಡಿ ಆಗ್ತದೆ, ಸ್ಪೆಷಲ್ ಬೊಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ಆ ಬೊಕ್ಕೆ ಇಲ್ಲಿಟ್ಟು ಇಲ್ಲಿ ಬಂದ ತಕ್ಷಣ ಅವರಿಗೆ ಇಂಪ್ರೆಸ್ ಆಗ್ತಾರೆ. ಇಂಪ್ರೆಸ್ ಆದರೆ ಇದನ್ನ ಕೊಡೋಣ ಅಂತ ಪ್ಲಾನ್ ಇದೆ. ಸೊ ವೆಯ್ಟ್ ಮಾಡ್ತಾರೆ ಆ ಸೀನಿಗೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಂದು ಲೋಟಸ್ ತಂದಿದ್ದೀನಿ. ಈ ಲೋಟಸ್ನ ನನ್ನ ಪ್ಲಾನ್ ಇರೋದು ಇಲ್ಲಿ ನೀರಿಟ್ಟು ಇಲ್ಲಿಡ್ತೀನಿ. ಒಂದಿಷ್ಟು ಲೈಟ್ಸ್ಗಳಿದ್ದಾವೆ, ಅದನ್ನೆಲ್ಲ ಅರೇಂಜ್ ಮಾಡ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ MK ಅಂತ ಅನಿಸಿದ್ದೀನಲ್ಲ, ಇದೇ ಥರ ನಾನು ಏನು ಮಾಡೋಣ, ಅವ್ರ ನೇಮ್ನ ಇಲ್ಲಿ ಹಾಕೋಣ ಅಂತ ಅನ್ಕೊಂಡಿನಿ. ಸದ್ಯಕ್ಕೆ ಅವ್ರ ನೇಮ್ನ ರಿವೀಲ್ ಮಾಡೋಣ ಸ್ಟೇಜಲ್ಲಿಲ್ಲ. ಬಟ್ ನಾನು ನೇಮ್ನ ಹೇಳ್ತೀನಿ, ವೆಯ್ಟ್ ಮಾಡಿ. ಥರ್ಮೋಕೋಲ್ ಬಾಲ್ಸ್ ಇದಾವಲ್ಲ, ಡೋರ್ ಓಪನ್ ಮಾಡ್ತಿದ್ದಂಗೆ ಇಲ್ಲಿಂದ ಕರೆಕ್ಟಾಗಿ ಇದೇ ಥರ ಬಾಲ್ಸ್ ಬೀಳಬೇಕು ಅಂತ ನಮ್ಮ ಪ್ಲಾನ್ ಇರೋದು. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ, ಮಾಡಲೇಬೇಕು. ಯಾಕೆ ಹೇಳು, ನೀವೇ ಕಮೆಂಟ್ ಮಾಡಿ ಯಾಕೆ ಅಂತ. ನೋಡಿ, ಲೋಟಸ್ ಆ ಥರ ಕಾಣ್ತಾ ಇದೆ. ಈಗ ಇಷ್ಟನ ಲೈಟ್ ತಂದಿನಿ, ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಲೈಟ್ ಎಲ್ಲ ತಂದಿದ್ದೀನಿ ನಾನು. ತೋರಿಸ್ತೀನಿ ನೋಡಿ. ಒಂದು ದೀಪದ ಕಲರ್ ಆಯಿತಾ, ಒಂದು ಈ ಥರದ್ದು ಇದೊಂದು ಕಲರು, ಈ ಕಲರ್ ತಂದಿದ್ದೀನಿ. ಇಷ್ಟೆಲ್ಲ ರೆಡಿ ಆಯಿತು. ನನ್ನ ಪ್ಲಾನು ಇಲ್ಲೆಲ್ಲ ಪೂರ್ತಿ ಹೂವು ಹಾಕಬೇಕು ಅಂತ ಇತ್ತು. ಬಟ್ ಅದ್ಯಾಕೋ ಆಗೋ ಥರ ಕಾಣ್ತಾ ಇಲ್ಲ. ಈಗ ಈ ಥರ ನೈಟ್ ಅಂತೂ ಇದು ಸಕ್ಕತ್ತಾಗಿ ಕಾಣುತ್ತೆ ಅಂತ ಪ್ರಕಾರ. ಸೊ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ಆಯ್ತಾ. ನಾನೇ ಕ್ಯೂರಿಯಸ್ ಆಗಿದ್ದೀನಿ, ಬಟ್ ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ ಒಂದು ಮಾತಾಡಿದ್ದೀನಲ್ಲ, ಸ್ವಲ್ಪ ಲೈಟಾಗಿ. ಅಲ್ಲಿ ಹಿಂದ್ಗಡೆ 2 ಹುಕ್ಕಿಗೆ ಇದನ್ನ ಹಾಕಿರ್ತೀನಿ. ಅದು ಹೇಳಿದ ತಕ್ಷಣ ಈ ಥರ ಡೋರ್ ಓಪನ್ ಆಗಿ ಕೆಳಗಡೆ ಬೀಳುತ್ತೆ. ಪ್ಲಾನ್ ಇರೋದು ಬೇಸಲ್ಲಿ ತೋರಿಸ್ತೀನಿ ನೋಡಿ. ಅದು ಓಪನ್ ಡೋರು ಫ್ರೆಂಡ್ಸ್. ನೋಡಿ, ಈ ಥರ ಆದಾಗ ಇಲ್ಲಿ ಓಪನ್ ಆಗಿ ಕರೆಕ್ಟಾಗಿ ತಲೆ ಮೇಲೆ ಬೀಳುತ್ತೆ ಅಂತ ನಮ್ಮ ಪ್ಲಾನು. ಸೊ ನೋಡೋಣ, ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹಾಗಾಗಿ ಲಿಟಲ್ ಬಿಟ್ ನರ್ವಸ್ ಫ್ರೆಂಡ್ಸ್. ಏನು ಗೊತ್ತಾ, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಆದರೂ ಕೂಡ ನಂಗೆ ಒಂದು ಸ್ವಲ್ಪ ಫೀವರ್ ಪ್ರಾಬ್ಲಮ್ ಇದೆ, ಮತ್ತು ಏನೇನೋ ಥರ ಹೆಲ್ತ್ ಇಶ್ಯೂಸು ಇವತ್ತೇ ಯಾಕೋ ಜಾಸ್ತಿ ಆಗಿದೆ. ಬಟ್ ಮಾಡಲೇಬೇಕು ಅಂತ ಇಟ್ಕೊಂಡಿದ್ದೀನಿ, ಮಾಡ್ತೀನಿ. ಬರ್ತಾರೋ ಬರಲ್ಲೋ ಅಂತೇಳಿ ಮನ್ಸಲ್ಲಿ 1000 ಕ್ವಶನ್ ಇಟ್ಕೊಂಡು ಏನಾದರೂ ಆಗೇ ಬಿಡ್ಲಿ ಅಂತೇಳಿ ಕರ್ಕೊಂಡು ಬರೋಕ್ಕೆ ಶಿವಮೊಗ್ಗ ಹೊರಟೆ ಬಿಟ್ಟೆ ಫ್ರೆಂಡ್ಸ್. ನಾ ಬಂದು ಶಿವಮೊಗ್ಗದಲ್ಲಿ ವೆಯ್ಟ್ ಮಾಡ್ತಾ 1 ಅವರ್ ಆಯಿತು. 8:30ಗೆ ಬರ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬರುತ್ತೆ. ನೋಡೋಣ, ಬರ್ತಾ ಇದ್ದಾರೆ, ಅದೇ ಖುಷಿ. ಸರ್ಪ್ರೈಸ್ ಆಗ್ತಾರಾ, ಇಂಪ್ರೆಸ್ ಆಗ್ತಾರಾ, ಏನೆಲ್ಲ ಆಗುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾರೆ. ನಾನಂತೂ ಸಿಕ್ಕಾಬಡೆ ಕ್ಯೂರಿಯಸ್ ಆಗಿದ್ದೀನಿ. ಇದು ಅಂದ್ರೆ ಅವರಿಗೆ ಸಿಕ್ಕಾಬಡೆ ಇಷ್ಟ. ಸೊ ಹಾಗಾಗಿ ಒಂದು 250 ಗ್ರಾಮ್ಸ್ನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಕರ್ಕೊಂಡು ಬರ್ತಾ ಇದ್ದೀನಿ.
ಸೊ ಏನಾಗುತ್ತೆ ನೋಡೋಣ. ಇಲ್ಲಿಂದ ಏನೋ ಕರ್ಕೊಂಡ್ ಬಂದು ಮನೆ ಡೋರ್ ಓಪನ್ ಮಾಡಿಸ್ದೆ. ಅದಾದ್ಮೇಲೆ ಇಂಟ್ರೆಸ್ಟಿಂಗ್ ಆಗಿರೋದೆಲ್ಲ ಸ್ಟಾರ್ಟ್ ಆಯ್ತು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ತಗೊಳ್ಳಿ ಅದನ್ನ, ಚೀಟಿ ಕಿತ್ಕೊಳ್ಳಿ ಅದನ್ನ. ಯಾವ ಪಿಲ್ಲ ಎತ್ತಬೇಕು? ಎಂತ ಸಿಕ್ತು? ಏನಂತೈತೆ? ಈ ಪಿಲ್ಲ ಅಲ್ಲ, ಇನ್ನೊಂದಿದೆ. ಫ್ರೆಂಡ್ಸ್, ಆ ಮೂಮೆಂಟ್ ಅಲ್ಲಿ ಫುಲ್ ನರ್ವಸ್ ಆಗಿ ನಾನು ಲಾಗ್ ಮಾಡೋ ಸ್ಟೈಲ್ ನೇ ಮರ್ತೋಗ್ಬಿಟ್ಟಿದ್ದೆ. ಅಲ್ಲಿ ಪ್ಲಾನ್ ಇದ್ದಿದ್ದು ಕೀ ಇಡೋ ಜಾಗದಿಂದ ಪಿಲ್ಲೋ ಕಳ್ಸೋದು, ಆ ಪಿಲ್ಲ ಎತ್ತಿದ ಕೂಡಲೇ ಆ ಪಿಲ್ಲೋ ಅಂತೇಳಿ ಮತ್ತೊಂದ್ ಪಿಲ್ಲೋ ಹತ್ರ ಕಳ್ಸೋದು, ಅಲ್ಲಿಂದ ಸೀದಾ ಕರ್ಕೊಂಡೋಗಿ ದೇವ್ರ ಮನೇಲಿ ದೀಪ ಹಚ್ಚೋದು, ಫಸ್ಟ್ ದೀಪ ಹಚ್ಚೋಣ ಇಬ್ರು ಸೇರಿ. ಅಲ್ಲಿಂದ ಸೀದಾ ಬೆಡ್ಶೀಟ್ ಎತ್ತ ಕಳ್ಸೋದು, ಬೆಡ್ಶೀಟ್ ಕೆಳಗೆ ಹೇಳಿದ್ದಾ? ಅಲ್ಲಿಂದ ಸೀದಾ ಸಕ್ಕರೆ ಡಬ್ಬನ ಎತ್ತಿ ಏನೈತೆ? ಅಡುಗೆ ಮನೆಯಲ್ಲಿ ಸಕ್ಕರೆ ಡಬ್ಬ ಎತ್ತಿ, ಅಡುಗೆ ಮನೆಯಲ್ಲಿ ಹಾಂ, ಸಕ್ಕರೆ ಡಬ್ಬ ಎತ್ತಿ ಸಕ್ಕರೆ ಡಬ್ಬ ಎತ್ತಂಗಾದ್ರೆ ಹಾಗೆ ಡೋರ್ ಓಪನ್ ಮಾಡಿಸೋದು ಅಂತೇಳಿ ಪ್ಲಾನ್ ಆಗಿತ್ತು. ಹರಿದು ಹೋದ ಬದುಕಿನಲ್ಲಿ ಆಸರೆ ಆದವಳು ನೀನು, ಈ ಸಕ್ಕರೆಯಂತೆ ನಮ್ಮ ಬಾಂಧವ್ಯ ಸಿಹಿ ಆಗಿರಲಿ. ನನ್ನ ಜೀವನದ ಅದೃಷ್ಟ ಲಕ್ಷ್ಮಿಗೆ ಸ್ವಾಗತ. ನಿನ್ನ ಈ ಹಾಂ ಪ್ರೀತಿಗೆ ಹಾಂ ಓದೋಕ್ ಬರಲ್ಲ ಕನ್ನಡ. ನಮ್ದು ಆಗುತ್ತೆ, ಸಕ್ಸಸ್ ಆಗುತ್ತೆ ನೋಡೋಣ ಫೈನಲ್ ಮೂಮೆಂಟಲ್ಲಿ. ಡೋರ್ Come on, ಓಪನ್ guys. ಮಾಡಿ. ಸಕ್ಸಸ್ ಗೈಸ್, ಸಕ್ಸಸ್. ಫೈನಲ್ ಆಗಿ ನಾವು ಗಿಡದ ಬಿದ್ದೇ ಬಿಡ್ತು. ಇಲ್ಲಿ ಲೈಟ್ ಆನ್ ಮಾಡೋದು ಮರ್ತೇವೆ. ಕಟ್ಟಿ ಕಣ್ಣು ಮುಚ್ಕೊಳ್ಳಿ. ಮುಚ್ಕೊಂಡ್ರ ಕಣ್ಣ ಓಪನ್ ಮಾಡಿ. ಕೊನೆಗೂ ಹೆಗ್ಗೋ ಧೈರ್ಯ ಮಾಡಿ ಬೊಕ್ಕೆ ಕೊಡೋಣ ಅಂತ ತೀರ್ಮಾನ ಮಾಡೇ ಬಿಟ್ಟೆ. ಆದ್ರೆ ಬೊಕ್ಕೆ ತಗೊಂಡ್ ಕೊಡ್ಬೇಕಾದ್ರೆ ಮಾತ್ರ ಪೆ ಪಿ 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 ಆಗ್ಬಿಡ್ತು ಬಾಯೆಲ್ಲ. ನೀವು ಹೆಂಗೋ ಏನೋ ನಂಗೆ ಗೊತ್ತಿಲ್ಲ, ನಂಗೆ ಹರ್ಟ್ ಮಾಡಿದೆ. ಕೊನೆ ತನಕ ನನ್ನ ಜೊತೆ ಇರ್ತೀರಾ? ಇಂಪ್ರೆಸ್ ಆದ್ಯಾ? ನಿಜ ನಿಜ. ಇಂಪ್ರೆಸ್ ಆದರೆ ಮಾತ್ರ ತಗೋಬೇಕು, ಇಲ್ಲ ತಗೊಳಂಗಿಲ್ಲ. ಅದನ್ನ ಯಾರಿಗೆ ಕೊಡ್ತೀರಾ ಮತ್ತೆ? ಇಂಪ್ರೆಸ್ ಆದರೆ ಮಾತ್ರ ತಗೋಬೇಕು. ಅದೇ ಫ್ರೆಂಡ್ಸ್, ಈಗ ಫೈನಲಿ ಇದನ್ನ ಕೊಟ್ಟಿದ್ದೀನಿ. ಸೊ ಇಂಪ್ರೆಸ್ ಏನೋ ಆಗಿದಾರಂತೆ. ಫೈನಲಿ ಬೆಳಿಗ್ಗೆಯಿಂದ ಭಯದಲ್ಲಿ ಏನೋ ಮಾಡಿದ್ನಲ್ಲ, ಸೊ ಫೈನಲ್ ಆಗಿ ಇಂಪ್ರೆಸ್ ಆಗಿದ್ದಾರೆ. ಚೆನ್ನಾಗೈತೆ. ಪಟ ಓಪನ್ ಮಾಡಿ. ಏನಿರ್ಬೋದು ಅದ್ರ ಒಳಗೆ? ಚಾಕ್ಲೇಟ್ ಚಾಕ್ಲೇಟ್. ಮತ್ತೆ 3 ಚಾನ್ಸ್ ಕೊಡ್ತೀನಿ ಬಟ್ಟೆ. ಗೈಸ್, ಈಗ ಅದನ್ನ ಓಪನ್ ಮಾಡಿದ ತಕ್ಷಣ ನನ್ನ ಸೆಲೆಕ್ಷನ್ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿಬಿಡಿ ಆಯಿತಾ. ಸೊ ಫ್ರೆಂಡ್ಸ್, ಫೈನಲಿ ಅವ್ರು ಇಂಪ್ರೆಸ್ ಆಗಿದ್ದಾರೆ. ಇಂಪ್ರೆಸ್ ಆಗಿರೋದಕ್ಕೆ ನಾನು ಅವರಿಗೆ ಬಟ್ಟೆ ಕೊಟ್ಟಿದ್ದೀನಿ. ಇಂಪ್ರೆಸ್ ಆಗಿರಲಿಲ್ಲ ಅಂದರೆ ನಾನು ಬಟ್ಟೆ ಕೊಡ್ತಿರ್ಲಿಲ್ಲ. ಫ್ರೆಂಡ್ಸ್, ಇನ್ನು ಕೇಕ್ ಒಂದು ಬಾಕಿ ಇದೆ. ಬಟ್ ಕೇಕು ಏನಾಗಿದೆ ಗೊತ್ತಾ? ಇಲ್ಲಿ ನೋಡಿ, ಹೋಗ್ಬಿಟ್ಟಿದೆ. ಫ್ರೆಂಡ್ಸ್, ಈಗ ನೀವು ನೋಡಿದ್ರಲ್ಲ, ಇದನ್ನಷ್ಟು ಮಾಡೋದಕ್ಕೆ ನಾನು ಬೆಳಗ್ಗೆ ಎದ್ದಾಗಿಂದ 5:30 ಎಫರ್ಟ್ಸ್ ಆಗ್ತಾ ಇದ್ದೀನಿ. ಸೊ ಫೈನಲ್ ಆಗಿ ರಿಸಲ್ಟು ಇಂಪ್ರೆಸ್ ಆಗಿದ್ದಾಳೆ. ಈಗ ಅಲ್ಲಿ ಕೇಕ್ ತಿಂತಾ ಇದ್ದಾಳೆ, ನಾನು ಕೊಡ್ಸಿರೋ ಡ್ರೆಸ್ ಹಾಕೊಂಡು ಕೇಕ್ ತಿಂತಾ ಇದ್ದಾಳೆ. ಸೊ ಬೆಳಗ್ಗೆಯಿಂದ ಮಾಡಿದಕ್ಕೋಸ್ಕರ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಫ್ರೆಂಡ್ಸ್, ಈ ಲಾಗ್ನ ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಕೆಲವೊಂದನ್ನ ಅವ್ರು ನೋಟಿಸ್ ಮಾಡಿಲ್ಲ, ಏನೇನು ನೋಟಿಸ್ ಮಾಡಿಲ್ಲ ಅಂತೇಳಿ ನೀವು ಕಮೆಂಟ್ ಮಾಡಿ ಅಂತ. ಹಾಗೆ ನೆಕ್ಸ್ಟ್ ಏನು ಕಂಟೆಂಟ್ ಬೇಕು ಅಂತ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಮತ್ತೆ ನೀವು ನನ್ನ ನೋಡೋದೇ ಇಲ್ಲ. ಸೊ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಸನಿಂಗ್ ಆಫ್. ಪುಡಿ ಆಗುತ್ತೆ ವೇಸ್ಟ್ ಫ್ರೆಂಡ್ಸ್. ಅದು ಹಾರಿ ಹೋದ ಬದುಕಿನಲ್ಲಿ ಆಸರೆ ಆದವಳು ನೀನು, ಈ ಸಕ್ಕರೆ ಅಂತೆ ನಮ್ಮ ಬಾಂಧವ್ಯ ಸಿಹಿ ಆಗಿರಲಿ ಅಂತ ಬರ್ದೀನಲ್ಲ ಫ್ರೆಂಡ್ಸ್. ಮನ್ಸಿಗೆ ಬೇಕಾದಷ್ಟು ಕೇಕ್ ತಿನ್ಕಿರಲಿ ಅಂತ ಆ ಕಡೆ ಬಿಟ್ಬಿಟ್ಟಿದ್ದೀನಿ. ನಾನು ಕೊಡ್ಸಿರೋ ಡ್ರೆಸ್ ಹಾಕೊಂಡಿದ್ದೆ.